ರವಿ, ನೀನೇ ಯೋಚನೆ ಮಾಡು. ಬರ್ತಾ ಬರ್ತಾ ಇತ್ತೀಚೆಗೆ ನಮ್ಮ ಬಾಸ್ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಳ್ತಾ ಇಲ್ವಾ? ಮೊದಲಿಗೆಲ್ಲ ಎಲ್ಲಿ ಅವಾಗ ಎಲ್ಲದಕ್ಕೂ ರೇಗಾಡ್ತಾಯಿದ್ರು. ಇವಾಗ ನೋಡಿದ್ರೆ ಸ್ವಲ್ಪ ಯಾಕೋ ಕೂಲ್ ಆಗ್ತಾರಲ್ಲ. ಹೌದು ಕಣೋ. ಮೊನ್ನೆ ನಾನು ಒಂದು ಯಾವುದೋ ಫೈಲ್ನ ಅವತ್ತು ಸಬ್ಮಿಟ್ ಮಾಡೋಂತಿರಲ್ಲ, ಅವತ್ತು ಮಾಡಿದ್ದಿಲ್ಲ. ನಾನು ಎಲ್ಲಿ ರೇಗಾಡ್ತಾರೋ ಏನು ಅನ್ಕೊಂಡಿದ್ದೆ. ಏನೂ ಅಂದಿಲ್ಲ. ಎರಡೇ ಟೈಮೇ ಮಾಡೋಕ್ಕಾಗಲ್ವಾ ನಿಮಗೆ ಅಂತಂದು ಅದೊಂದೇ ಮಾತ್ರ ಸುಮ್ಮನೆ ಆಗ್ಬಿಟ್ರು. ಮೊದಲಿನ ಬಾಸ್ ಆಗಿದ್ರೆ ಎಷ್ಟು ಕೂಗಾಡ್ತಾ ಇದ್ರು. ಬಾಸ್ ಈ ಥರ ಕೂಲ್ ಆಗಿರೋದು ಯಾವಾಗಿಂದ ಹೇಳಿ? ಯಾವಾಗಿಂದ? ಅಯ್ಯೋ ದಡ್ಡ, ಅಷ್ಟು ಗೊತ್ತಾಗಿಲ್ಲ. ರಾಧಾ ಮೇಡಮ್ ಯಾವಾಗ ಬಂದ್ರಲ್ಲ ಅವಾಗಿಂದ ಅಬ್ಸರ್ವ್ ಮಾಡಿ ಮೊದಲಿಗೆಲ್ಲ ಹೇಗೆ ಮಾಡ್ತಿದ್ರು. ರಾಧಾ ಮೇಡಮ್ ಯಾವಾಗ ಆಫೀಸಿಗೆ ಬಂದರು ಆವಾಗಿಂದ ಸ್ವಲ್ಪ ಬರ್ತಾ ಬರ್ತಾ ದಿನ 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 ಅವರು ಬಾಸ್ ಅನ್ನೋ ಥರ ಇದನ್ನೇ ಮಾಡ್ತಿಲ್ಲ. ನಮ್ದು ಎಲ್ಲರ ಜೊತೆಗೂ ಎಷ್ಟು ಖುಷಿಯಾಗಿ ಮಾತಾಡ್ತಾರೆ. ಮೊದಲಿಗೆ ಎಲ್ಲಿಲ್ಲ ಹಿಂಗೆ ಮಾತಾಡ್ತಿದ್ರು. ನಮ್ಮ ಜೊತೆಗೆ ಮಾತಾಡ್ತಿದ್ದೇ ಇಲ್ಲ. ರಾಧಾನ್ ಬರ್ತ್ಡೇ ಪಾರ್ಟಿ ಅವಾಗೆಲ್ಲ ಪಾರ್ಟಿಗೆಲ್ಲ ಎಲ್ಲ ಅಲೋ ಮಾಡ್ತಿದ್ರು ಅವರು. ಏನು ಬೇಡ ಹಾಗೆ ಅಂತಿದ್ರು. ಅವತ್ತು ಪಾರ್ಟಿ ಬರ್ತ್ಡೇ ದಿನ ನೋಡಿ ನಮ್ದು ಎಲ್ಲರ ಜೊತೆಗೂ ಬಂದು ಕೇಕ್ ಕಟ್ ಮಾಡಿ ಎಷ್ಟು ಖುಷಿಯಾಗಿದ್ರು. ಮೊದಲಿಗೆಲ್ಲ ಹೀಗಿದ್ರಾ? ಇದೆಲ್ಲ ರಾಧಾ ಮೇಡಮ್ ಅಂತಲೇ ಆಗ್ತಿರೋದು. ಇಲ್ಲ ಅವಳಿಲ್ಲ ಅಂದರು ಬರೀ ಯಾವುದೇ ಸುದ್ದಿ ಆಫೀಸ್ನಲ್ಲಿ. ಏನು ಭಾಳ ದುಡ್ಡಿದ್ದು ಇವಳು, ಎಲ್ಲದಕ್ಕೂ ಅವಳನ್ನ ಹೇಳ್ತಾರೆ. ಅವಳಿಂದನೇ ಬಾಸ್ಗೂ ಸಿಟ್ಕೊಂಡು ಮಾಡ್ಕೊಂಡ್ರಂತೆ. ಹೇಗಾದರೂ ಮಾಡಿ ಅವಳು ಈ ಕಂಪ್ನಿಯಿಂದ ಹೊರ ಕಳಿಸ್ಬೇಕು. ಅಯ್ಯೋ, ಈ ಪ್ರಿಯಾಗ ಏನಾಯ್ತು? ಇಷ್ಟೊತ್ತು ಚೆನ್ನಾಗಿದ್ಲು, ಇವಾಗ ಮುಖ ಆ ಥರ ಮಾಡ್ಕೊಂಡು ಹೋದ್ಲು. ನಿನಗೆ ಗೊತ್ತಿಲ್ವಾ, ಅವಳಿಗೆ ರಾಧಾನ ಕಂಡ್ರೆ ಆಗಲ್ಲ. ಬಾಸ್ ಇತ್ತೀಚೆಗೆ ಎಲ್ಲ ಕೆಲಸನೂ ಇವಳಿಗೆ ಹೇಳ್ತಿದ್ರೆ, ಇತ್ತೀಚೆಗೆ ರಾಧಾ ಬಂದಮೇಲೆ ಒಂದೊಂದು ಕೆಲಸ ಅವಳಿಗೆ ಹೇಳ್ತಾಳಲ್ಲ, ಅದಕ್ಕೆ ಇವಳಿಗೆ ಹೊಟ್ಟೆವ್ರಿ. ಅಯ್ಯೋ, ಅದಕ್ಕೇನು ಸಂಬಂಧ? ಅಂದರೆ ಅವ್ರು HR ಪೋಸ್ಟ್ಗೆ ಯಾರು ಇದ್ದಿದ್ದಿಲ್ಲ, ಅದಕ್ಕೆ ಇವ್ರಿಗೆ ಹೇಳ್ತಿದ್ರ. ಮತ್ತು HR ಪೋಸ್ಟ್ ಕೆಲಸ ಅವರೇ ಮಾಡ್ಬೇಕಲ್ಲ, ಅದಕ್ಕೆ ಬಾಸ್ ರಾಧಾಗೆ ಹೇಳ್ತಾರೆ. ಅದರಲ್ಲಿ ನೋಟೆ ಕಿಚ್ಪಡೋದಿದೆ. ಅಯ್ಯೋ ಶಶಾಂಕ್, ನಿನಗೆ ಗೊತ್ತಿಲ್ವಾ, ಪ್ರಿಯಾ ಬಾಸ್ನ ಲವ್ ಮಾಡಕತ್ತಾಳ. ಆದರೆ ಬಾಸ್ ಇವಳನ್ನ ಲವ್ ಮಾಡ್ಬೇಕಲ್ಲ. ಅವರು ಮೊದಲೇ ಹುಡುಗಿರ ಜೊತೆ ಮಾತಾಡೋದು ಕಮ್ಮಿನ, ಸ್ವಲ್ಪ ಇತ್ತೀಚೆಗೆ ರಾಧಾ ಕಡೆ ಮಾತಾಡ್ತಿದ್ರಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆವ್ರಿ. ಹೌದಾ? ಹೊಸ ವಿಷಯ ಬಿಡು, ನನಗೆ ಗೊತ್ತಿದ್ದೇ ಇಲ್ಲ. ನೀವು ಗಂಡು ಮಕ್ಕಳಲ್ಲ, ನಿಮಗೇನು ಗೊತ್ತಾಗಿಲ್ಲ. ಹೆಣ್ಮಕ್ಳ ವಿಷಯ ನಮಗೆ ಅವ್ರು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಅವ್ಳು ನಡ್ಕೊಳ್ಳೋದ್ರಲ್ಲೇ ಗೊತ್ತಾಗತ್ತೆ. ರಾಧಾ ಅಂತಲ್ಲ, ನಾನೇ ಮೊದಲು ಬಾಸ್ ಹತ್ರ ಏನಾದರೂ ಎದುರಿಗೆ ಬಂದರೆ ಗುಡ್ ಮಾರ್ನಿಂಗ್ ಹೇಳಬೇಕಲ್ಲ. ಗುಡ್ ಮಾರ್ನಿಂಗ್ ಅಂತ ಅದಕ್ಕೂ ಮುಖ ನೋಡಿ ಹುರ್ಕೊಂಡು ಅವ್ರು ನನಗೆ ಗುಡ್ ಮಾರ್ನಿಂಗ್ ಅಂತಂದು ಹೇಳಿದ್ರೆ ರಿಪ್ಲೈ ಮಾಡ್ತಿದ್ರಲ್ಲ, ಅದಕ್ಕೆ ಹುರ್ಕೊಂತಿದ್ಲು. ಆದರೆ ಬಾಸ್ ಇತ್ತೀಚೆಗೆ ಸ್ವಲ್ಪ ರಾಧಾ ಮೇಡಮ್ ಜೊತೆಗೆ ಆ ವರ್ಕು ಈ ವರ್ಕು ಆಮೇಲೆ ಸೈಟ್ ವಿಸಿಟ್ ಅಂತಂದು ಹೋಗ್ತಿದ್ದಾರಲ್ಲ, ಅವ್ಳಿಗಿನ್ನೂ ಹೊಟ್ಟೆ ಹೊರ್ದಂಗೆ ಆಗುತ್ತೆ ಅಷ್ಟೇ. ಏನಪ್ಪ, ಹುಡುಗಿಯರ ವಿಷಯ ಹುಡುಗಿಯರಿಗೆ ಗೊತ್ತಾಗತ್ತೆ, ನಮಗೆಲ್ಲಿ ಗೊತ್ತಾಗತ್ತೆ? ಸರಿ ಸರಿ ಬನ್ನಿ, ವರ್ಕ್ ಹೋಗೋಣ. ಮತ್ತೆ ಬಾಸ್ ಬಂದರೆ ಬೈತಾರಷ್ಟೇ. ರಾಧಾ ಇಲ್ಲೋದು ಕಾಣಿಸ್ತಿಲ್ವಲ್ಲ? ಗುಡ್ ಮಾರ್ನಿಂಗ್ ಬಾಸ್. ಹಾಂ ಪ್ರಿಯಾ, ಗುಡ್ ಮಾರ್ನಿಂಗ್. ರಾಧಾ ಇನ್ನೂ ಬಂದಿಲ್ವಾ? ಎಷ್ಟಿದೆ ನೋಡಿ, ಮೊದಲೇ ಅವಳು ಕಂಡ್ರೆ ಆಗಲ್ಲ. ಅವಳು ಬಂದಳಿಲ್ಲ ಅಂತಂದರೆ ಮತ್ತೆ ನನ್ನೇ ವಿಚಾರಣೆ ಮಾಡ್ತಾರೆ ಇವರು. ನಿಮ್ಮನ್ನೇ ಕೇಳಿದ್ದು. ಬಂದಿದ್ದಾಳೆ ಬಾಸ್, ರಾಧಾ ಬಂದಿದ್ದಾಳ. ಅರುಣ್ ಅವ್ರ ಜೊತೆಗೆ ಏನೋ ಮಾತಾಡ್ತಾಯಿದ್ಲು, ಭಾಳ ಹೊತ್ತಾಯ್ತು, ಅರ್ಧ ಗಂಟೆ ಮೇಲಾಯ್ತು. ಅವ್ರ ಜೊತೆನೇ ಏನೋ ಮಾತಾಡ್ತಾ ಇದ್ಲು. ನಾನು ಸುಮ್ಮನೆ ಏನಾದರೂ ಆಫೀಸ್ ವಿಷಯ ಏನಾದರೂ ಮಾಡ್ತಾ ಇರ್ತಿದ್ದಾರೆ ಅಂದ್ಕೊಂಡು ಸುಮ್ಮನಾದೆ. ಏನು ಅರ್ಧ ಗಂಟೆ ಮೇಲಾಯ್ತು, ಇನ್ನೂ ನಾನು ನೋಡಕ್ಕೆ ಬಂದಿಲ್ಲ ಅಂಥದ್ರಲ್ಲಿ ಅರುಣ್ ಜೊತೆ ಏನು ಮಾತಾಡ್ತಿದ್ದಾಳ? ಯಾಕೆ ಬಾಸ್, ಏನಾದರೂ ವರ್ಕ್ ಇತ್ತಾ? ಹಾಂ, ಇಲ್ಲ ಬಿಡಿ, ಏನಿಲ್ಲ, ಸುಮ್ಮನೆ ಕೇಳಿದೆ. ಅಂತೂ ಬಾಸ್ ತೆರೆಲ್ಲ ಹುಳ ಬಿಟ್ಟಿದ್ದೀನಿ. ಅಲ್ಲ, ಯಾವಾಗ ಹೇಳಿದ್ರು ರಾಧಾ ಬಂದ ಕೂಡ ನನಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ನ ಫಸ್ಟು ಮೀಟಾಗಿ ಆಮೇಲೆ ಎಲ್ಲರೂ ಮಾತಾಡ್ಸೋಗ್ತಿದ್ಲು. ಇವತ್ತೇನು ಅದು ಬಂದು ಅರ್ಧ ಗಂಟೆ ಆದರೂ ಇನ್ನೂ ನನ್ನ ಎದುರಿಗೆ ಬಂದಿಲ್ಲ. ಸಾರಿ ಅರುಣ್ ಅವರೇ, ಇದೇ ಆಫೀಸ್ನಲ್ಲಿ ಇಷ್ಟು ದಿನ ಇದ್ದು ನಿಮ್ಗೆ ಮಾತಾಡ್ಸೋಕ್ಕೆ ಆಗಿದ್ದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸ್ವಲ್ಪ ಸೈಲೆಂಟ್, ಯಾರ ಜೊತೆಗೂ ಮಾತಾಡೋಕೆ ಅಷ್ಟು ಇಷ್ಟಪಡೋಂಗಿಲ್ಲ. ನೀವೆಲ್ಲ ಮಾತಾಡ್ತಿದ್ರಲ್ಲ ಸುಮ್ಮನೆ, ನಿಮ್ಮ ಗ್ರೂಪ್ನಲ್ಲಿ ನಾನು ಬಂದು ಸುಮ್ಮನೆ ನಿಮಗೆ ಇದಾಗಬಾರ್ದಲ್ಲ, ಅದಕ್ಕೆ ನಾನು ಸುಮ್ಮನೆ ದೂರ ಇರ್ತಿದ್ದೆ. ನೀವು ಹಾಗೆ ಈಗ ಹೋಗ್ತಿದ್ರಲ್ಲ, ಮಾತಾಡ್ಸಂತೇಳಿ ಮಾತಾಡ್ಸಿದಷ್ಟೇ. ಅದಕ್ಕೆ ಏನಕತ್ತೆ, ನಾವೆಲ್ಲ ಮಾತಾಡ್ತಿರ್ತೀವಲ್ಲ, ನೀವು ಬಂದು ಸೇರ್ಕೋಬೇಕು. ನೀವು ಸೇರ್ಕೊಂಡ್ರೆ ನಮ್ಗೆ ಖುಷಿ ಆಗುತ್ತಲ್ಲ. ಹಾಂ ಓಕೆ, ನೀವು ಹೇಳಿದ್ರಲ್ಲ, ಇನ್ಮೇಲೆ ಟ್ರೈ ಮಾಡ್ತೀನಿ. ಆದರೂ ನೀವು ನಮ್ಮ ಗುಂಪಿನಲ್ಲಿ ಸೇರ್ಕೋಬೇಕು. ನಮ್ಮ ಗುಂಪಿನಲ್ಲಿ ಶಶಾಂಕ್ ಆಮೇಲೆ ರವಿ ಅಂತ ಇದ್ದಾರಲ್ಲ, ಏನು ಕಾಮಿಡಿ ಮಾಡ್ತಾರೆ ಗೊತ್ತಾ. ಅವ್ರ ಹತ್ರ ಹರಟೆ ಹೊಡ್ಕೊಂತ ಕುಂದ್ರೆ ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ. ಊಟಕ್ಕೆ ಆಮೇಲೆ ಕಾಫಿಗೆ ಸ್ವಲ್ಪ ಬ್ರೇಕ್ ಕೊಟ್ಟಿರ್ತಾರಲ್ಲ, ಟೈಮು ಒಂದು ಅರ್ಧ ಗಂಟೆ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ವಟ ಅಂತಂದು ತಲೆ ತಿಂದು ಕೈ ಬಿಡ್ತಾರೆ ನೋಡಿ. ಇನ್ಮೇಲೆ ಜಾಯ್ನ್ ಆಗಿ ನಮ್ಮ ಜೊತೆಗೆ. ಓ ಹೌದಾ? ಮೊನ್ನೆ ಏನು ಮಾಡಿದ್ರೆ ಗೊತ್ತಾ, ಹಾಗೆ ಕಾಮಿಡಿ ಮಾಡ್ತಾ ಜಗಳ ಮಾಡ್ತಾ ಪಾಪ ರವಿ ಇದನ್ನಲ್ಲ, ಶಶಾಂಕ್ನ ಕೆಳಗೆ ಚೇರಿಂದ ದುಡ್ಡು ಕೆಳಗೆ ಬೀಸೇ ಬಿಟ್ಟ. ಎಷ್ಟು ನಗು ಬಂದಿತ್ತು ಗೊತ್ತಾ. ಅರ್ಧ ಗಂಟೆ ಬೇಕಾಯ್ತು. ಬಾಸ್ ಬಂದು ನಿಂತಿದ್ದಾರ. ಬಾಸ್ ಬಂದು ನಿಂತು ನಮಗಂತ ಮುಖ ನೋಡೋರು ಬಿದ್ದದ್ದು ಯಾವ ಸಿಚುವೇಶನಲ್ಲಿ ಬಿದ್ದರು ಬರೀ ಅದೇ ನೆನಪಿಗೆ ಬಂದು ನಗು ತಡೆಯೋಕೆ ಆಗ್ತಿದ್ದಿಲ್ಲ. ಏನೋ ಬಾಸ್ ಬಂದರು ಅಂತಂದು ಎಲ್ಲರೂ ಸುಮ್ಮನೆ ಆದ್ವಿ. ಹೌದಾ? ಓಕೆ, ಇನ್ಮೇಲೆ ಈ ಥರ ಎಲ್ಲ ಇದೆ ಅಂದರೆ ನಾನು ನಿಮ್ಮ ಜೊತೆಗೆ ಜಾಯ್ನ್ ಆಗ್ತೀನಿ ಬಿಡಿ. ಪ್ರಿಯಾ ಹೇಳಿದ್ದು ನಿಜ. ರಾಧಾ ಇವ್ರ ಜೊತೆ ಏನು ಇಷ್ಟು ನಕ್ಕೊಂತ ಮಾತಾಡ್ತಿದ್ದಾಳ? ರಾಧಾ ಬಾಸ್ ಯಾವಾಗ ಬಂದ್ರಿ? ಗುಡ್ ಮಾರ್ನಿಂಗ್ ಬಾಸ್. ನಾನಲ್ಲೇ ಆವಾಗಲೇ ಬಂದೆ. ನೀನೇನು ಬೇಗ ಬಾ ಅಂತ ಹೇಳಿದ್ದೆ, ನೀನು ನೋಡಿದ್ರೆ ಇಲ್ಲಿ ಮಾತಾಡ್ತಾ ನಿಂತಿದೆಯಲ್ಲ. ಬಂದು ಕೂಡ ನನ್ನ ಕ್ಯಾಬಿನ್ಗೆ ಬರೋಕ್ಕಾಗಲ್ವಾ? ಅದು ಬಾಸ್. ಮಾತಾಡಬೇಡ, ಬಾ ನನ್ನ ಕ್ಯಾಬಿನ್ಗೆ. ಅಯ್ಯೋ ಬಾಸ್ ಕೋಪ ಮಾಡ್ಕೊಂಡಾರ ಅನಿಸ್ತೈತಿ. ಆ್ಯಕ್ಚುಲಿ ಅವರು ಬೇಗ ಬರೋಕ್ಕೆ ಇದ್ರ, ನಾನು ನಿನ್ನ ಜೊತೆಗೆ ಮಾತಾಡ್ತಾ ನಿಂತಿದ್ನಲ್ಲ, ಆ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಸಾರಿ, ನಾನು ಆಮೇಲೆ ಸಿಗ್ತೀನಿ. ಹಾಂ ಓಕೆ ರಾಧಾ.
ಅಯ್ಯೋ ಬಾಸ್ ಏನು ಕ್ಯಾಬಿನಿಗೆ ಬರೋಕ್ಕೆ ಇದ್ರು ಅಲ್ಲಿ ಇಲ್ಲ ಇಲ್ಲ ಎಲ್ಲಿ ಹೋದ್ರು? ಹೋ ಅಲ್ಲಿ ಬರಕತ್ತಾರ. ಬಾಸ್ ನನ್ನ ಕ್ಯಾಬಿನಿಗೆ ಬರೋಕ್ಕೆ ಇದ್ರಿ ನೀವೇ ಅಲ್ಲಿ ಇರಲಿಲ್ಲ. ಯಾಕೆ ನಾನು ಎಲ್ಲಿರ್ಬೇಕು ಏನು ಎಲ್ಲ ನಿನ್ಗೆ ಹೇಳ್ಬೇಕಾ? ಬರೋಕೆ ಹೇಳಿದ್ದೆ, ನನಗೆ ಇಲ್ಲಿ ಏನೋ ಫೋನ್ ಬಂತು, ಅದಕ್ಕೆ ಅಟೆಂಡ್ ಮಾಡೋಕೆ ಹೋಗಿದ್ದೆ. ಫೋನ್ ಬಂದು ಅಟೆಂಡ್ ಮಾಡೋಕೆ ನಿನಗೆ ಹೋಗಿ ಹೇಳ್ಬೇಕಾ? ನಾನು ಈ ಕಂಪ್ನಿ ಬಾಸ್, ನೆನಪಿರಲಿ. ಅಲ್ಲ ಇವ್ರಿಗೇನಾಯ್ತಪ್ಪ? ನಿನ್ನೆ ತಾನೇ ಎಲ್ಲ ಕಾರಲ್ಲಿ ಚೆನ್ನಾಗಿ ಮಾತಾಡಿದ್ರು, ಸಾರಿ ಕೇಳಿದ್ರು, ಇವಾಗ ನೋಡಿದ್ರೆ ಮತ್ತೀಗ ಮಾಡ್ತಾ ಇದಾರಲ್ಲ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮೊದಲು ಲೇಟ್ ಆಗೈತಿ, ಇನ್ನು ಇಲ್ಲಿ ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ದೆ ತಾನೇ ಬೇಗ ಬರೋಕ್ಕೆ, ಸೈಟ್ ವಿಸಿಟ್ ಇದೆ ಅಲ್ಲಿ ಹೋಗ್ಬೇಕು ಅಂತ. ಬಾ. ಹ್ಞೂ ಬಾಸ್ ಬಂದೆ, ನಾನು ಬ್ಯಾಗ್ ತೊಗೊಂಬರ್ತೀನಿ. ನಾವೇನು ಅಲ್ಲೇ ಇರಲ್ಲ, ಬ್ಯಾಗ್ ಯಾಕೆ ತೊಗೊಂಬರ್ತಿ? ಇಲ್ಲ ಆಫೀಸ್ನಲ್ಲಿ ಬಿಟ್ಟು ಅದರಲ್ಲಿ ಏನಿರುತ್ತೆ, ಯಾರು ತೊಗೊಂಡೋಗೋರದ್ನ? ಬಾ. ಅಯ್ಯೋ ಇವ್ರಿಗೇನ ಸಿಡಕ್ ಮುತ್ತೆ ಸಿದ್ದಪ್ಪ ಮಾಡ್ದಂಗೆ ಮಾಡ್ತಾ, ಯಾವಾಗ ನೋಡಿದ್ರು ಯಾವಾಗ ಹೆಂಗಿರ್ತಾರೋ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಾಧಾ ಬಂದ್ಯಾ? ಯಪ್ಪ ನಮ್ಮ ಬಾಸು ಸೈಕೋ ಇದ್ದಂಗೆ ಅದಾರ ನೋಡು, ಯಾವಾಗ ಹೆಂಗಿರ್ತಾರೆ ಏನು. ಒಂದು ಸೈಡ್ ಅರ್ಥ ಆಗಲ್ವ ನಿಮಗೆ? ಟೈಮ್ ಆಗೈತೆ ಅಂತಂದು ಬರೋಕೆ ಇಷ್ಟೊತ್ತು ಬೇಕಾ? ಸಾರಿ ಬಾಸ್. ಏನಾದ್ರು ತಪ್ಪು ಮಾಡೋದು ಸಾರಿ ಅನ್ನೋದು, ಇದು ನಿಮಗೆ ಅಭ್ಯಾಸ ಆಗ್ಬಿಟ್ಟೈತಿ. ಅಲ್ಲ ಬಾಸ್ ಮಾತಾಡ್ಬೇಡ, ಬಾಯ್ ಮುಚ್ಚು.